ವಿದ್ಯಾರ್ಥಿಗಳೇ, ಇನ್ನು ಮುಂದೆ ನಿಮಗೆ ವ್ಯವಹಾರಿಕ ಗಣಿತಗಳು ಚಾಲು ಆಗ್ತಾವ. ಅಂದ್ರೆ ವಿಚಾರ ಮಾಡ್ತಕ್ಕಂಥ ಗಣಿತಗಳು ಚಾಲು ಆಗ್ತಾವ. ಹೆಂಗೆ ನೀವು ಕಂಡು ಹಿಡಿಬೇಕು ಇದನ್ನೆಲ್ಲ ನೋಡ್ಬೇಕು. ವಿಡಿಯೋ ಆನ್ ಮಾಡ್ರಿ, ನಿಮಗೆ ನಾವು ತಿಳಿಸ್ತೀವಿ. ಮತ್ತೆ ಇನ್ನೊಂದು, ಇದು ವಿಶೇಷ ಈ ಆಡಿಯೋ ಕಾರ್ಯಕ್ರಮ ಹೆಂಗದ ಅಂತಂದ್ರೆ, ಒಂದ್ಸಲ ಸರ್ ಹೆಂಗೆ ತಿಳಿಸ್ತಾರೆ ನೋಡಿ, ಮತ್ತೆ ರಿಟರ್ನ್ ನೀವು ವಿಡಿಯೋ ಚಾಲು ಮಾಡ್ಬೋದು. ಭಾಳ ಬೆನಿಫಿಟ್ ಇದು, ಬೋತ್ ಸೈಡ್. ರಿವರ್ಸ್ ಫಾರ್ವರ್ಡ್ ನೋಡ್ರಿ ಎಷ್ಟು ಮಹತ್ವದ. ಈಗ ಇನ್ನೊಂದು ವಿಶೇಷವಾದದ್ದು, ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಕ್ರಮಬದ್ಧವಾಗಿ ನೀವು ವಿಡಿಯೋಗಳನ್ನು ನೀವು ಕೇಳ್ಕೊತ ಹೋದ್ರಿ ಅಂತಂದ್ರೆ ಆಡಿಯೋ ವಿಡಿಯೋ ಬರ್ತಾವ. ಅವು ಕ್ರಮಬದ್ಧವಾಗಿ ಕೇಳೋದ್ರಿಂದ ಹೆಚ್ಚಿನ ವರ್ಗದ ಅಭ್ಯಾಸಗಳು ಬರ್ಲಿಕ್ಕೆ ಚಾಲು ಆಗ್ತಾವ. ಮೊದಲ 4 ಬರ್ತದೆ, 5ನೇತೆ ಬರ್ತದೆ, 6ನೇತೆ ಬರ್ತದೆ, 7ನೇ ವರ್ಗ ಬರ್ತದೆ, 7th ಬರ್ತದೆ, 9th ಬರ್ತದೆ, 10th ಬರ್ತದೆ. ಅಷ್ಟು ಆಡಿಯೋ ಕಾರ್ಯಕ್ರಮಗಳು ನೀವು ಕೇಳಿದಿರಿ ಅಂತಂದ್ರೆ ನಾವು ಬರೆದಿರ್ತೀವಿ. ಆ ಆಡಿಯೋ ಕಾರ್ಯಕ್ರಮ ಎಷ್ಟನೇ ವರ್ಗದಿಂದ ಎಷ್ಟನೇ ವರ್ಗಕ್ಕೆ ಹೆಲ್ಪ್ ಆಗ್ತದೆ ಅನ್ನೋದು ನಾವು ಬರೆದಿರ್ತೀವಿ. ನೀವು ಅದನ್ನ ಏನಾದರೂ ಅಭ್ಯಾಸ ಮಾಡಿದ್ರೆ ಕಣ್ಮುಚ್ಚಿ ಯಾವುದೇ CET ಪಾಸ್ ಆಗ್ಬೋದು. ಅದನ್ನ ಆಡಿಯೋ ಕಾರ್ಯಕ್ರಮ ಮಾಡ್ಲಿಕ್ಕೆ ಹತ್ತಿದ್ದೀವಿ. ಈಗ ಒಂದು ಟ್ರಯಲ್ ನೋಡಿದ್ದೀವಿ. ಆಮೇಲೆ ಅವು ಡಿವಿಷನ್ ಅದ. ಹೇಗಂದ್ರೆ ಸಮಾಜ ವಿಜ್ಞಾನ ಅಂದ್ರೆ ಹಿಸ್ಟ್ರಿ, ಇತಿಹಾಸ, ನಮ್ಮ ಇತಿಹಾಸದ ಬಗ್ಗೆ ಪ್ರಶ್ನೆಗಳು. ವಿಜ್ಞಾನಕ್ಕೆ ಸಂಬಂಧಪಟ್ಟ ಕ್ವಿಜ್, ಅದು ಒಂದು ಡಿವಿಷನ್. ಅದೊಂದು ಬೇರೆ ಬರ್ತದೆ ಕ್ವಿಜ್. ಸಮಾಜದ ಅಂದ್ರೆ ಹಿಸ್ಟ್ರಿ ಒಂದು ಜನರಲ್ ನಾಲೆಡ್ಜ್ ಕ್ವಿಜ್ ಬೇರೆ ಬರ್ತದೆ. ಆಮೇಲೆ ನಿಮ್ಮ ಸಾಮಾನ್ಯ ಜ್ಞಾನ ಅಂದ್ರೆ ಎಲ್ಲ ಮಿಕ್ಸ್ಡ್ ಇದ್ದದ್ದು, ಪರೀಕ್ಷೆಗೆ ಬಿದ್ದಂಥವು ನಿಮಗೆ ನಾವು GKಗಳನ್ನು ಆಡಿಯೋ ಮಾಡ್ತಿರ್ತೀವಿ. ದಿನಾಲೂ ನೀವು ಕೇಳೋದ್ರಿಂದ ಭಾಳ ಅಂದ್ರೆ ಭಾಳ ಅಭ್ಯಾಸ ಆಗ್ತವೆ. ಕೇಳೋದು ಬೇರೆ, ಓದ್ಕೊಳ್ಳೋದು ಬೇರೆ. ಓದೋದು ಕೇಳೋದು ಎರಡು ಭಾಳ ಅಂದ್ರೆ ನಿಮಗೆ ಹೆಚ್ಚಿನ ಪರಿಣಾಮಕಾರಿ ಆಗ್ತದೆ. ಈಗ ಈ ಗಣಿತಗಳನ್ನು ತಿಳಿಸ್ಕೊಂಡು ಲಕ್ಷ್ಯ ಕೊಟ್ಟು ನೋಡ್ರಿ. ಹಿಮಾಚಲ ಪ್ರದೇಶದ ರಾಜ್ಯದಲ್ಲಿ 1986ರಲ್ಲಿ 1ರಿಂದ 5ನೇ ತರಗತಿವರೆಗೆ ಬಿಡಿ 10, 100, 1000, 3,48,985 ಹುಡುಗರು, 2,94,409 ಹುಡುಗಿಯರು ಕಲಿಯುತ್ತಿದ್ದರೆ 1ರಿಂದ 5ನೇ ತರಗತಿಯಲ್ಲಿ ಕಲಿಯುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಒಟ್ಟು ಅಥವಾ ಅಂತಂದ್ರೆ ಪ್ಲಸ್. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ ನೋಡಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ ಹುಡುಗರ ಸಂಖ್ಯೆ ಪ್ಲಸ್ ಹುಡುಗಿಯರ ಸಂಖ್ಯೆ. ಒಟ್ಟು ಅಂತ ಬಂದಾಗ ನೀವು ಕೂಡಿಸ್ಬೇಕು. ಅದನ್ನೆಷ್ಟು ನೀವು ತಿಳ್ಕೊಂಡು ಬಿಟ್ರೆ ಸಾಕು. ಬಂತು ಉತ್ತರ 3489, 3489, 85, 348985 ಪ್ಲಸ್ 2944, 09. ಗಂಡು ಹುಡುಗರು ಮತ್ತು ಹೆಣ್ಣು ಹುಡುಗರನ್ನ ಜರ್ ನೀವು ಕೂಡಿಸಿದ್ರೆ ಏನು ಬರ್ತದ? ಒಟ್ಟು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳೊಳಗೆ ಹುಡುಗರು ಇರ್ತಾರೆ, ಹುಡುಗಿಯರು ಇರ್ತಾರೆ. 9, 1, 5, 14, 1, 8, 1, 9, 9, 4, 13, 8, 4, 12, 1, 13, 14, 6. ಈಗ ನಾ ಇದು ಉತ್ತರ ಕರೆಕ್ಟ್ ಅದನ್ನೆಲ್ಲ ಚೆಕ್ ಮಾಡಿ ನೀವು ರೈಟ್ ಹಾಕೊಳ್ಳೋದು ಹೇಳ್ತಾನೆ. 64, 33, 94 ಇತ್ತಂದ್ರೆ ರೈಟ್ ಹಾಕೋರಿ ಆನ್ಸರ್. ನಾ ಒಂದು ಚೆಕ್ ಮಾಡ್ತೇನೆ, ಯಾಕಂದ್ರೆ ಮತ್ತೆ ಹೊಳ್ಳಿ ವಿಡಿಯೋ 2 ಸಲ ಮಾಡೋದಾಗ್ತದೆ. 33, 94, 64, 33, 94 ಉತ್ತರ ಇದು ಬಂದಿತ್ತ ಕರೆಕ್ಟ್ ಹಾಕೋರಿ. ಇನ್ನು ಅದು ಹೆಂಗದ ನೋಡ್ರಿ. 1970ರಲ್ಲಿ ಬಿಹಾರದಲ್ಲಿ ಎಷ್ಟು ಬಂದು ನೋಡ್ರಿ? ಬಿಡಿ 10, 100, 1000, 46,823 ಪ್ರಾಥಮಿಕ ಶಾಲೆಗಳಿವೆ.
1986ರಲ್ಲಿ 51,377 ಹೊಸ ಪ್ರಾಥಮಿಕ ಶಾಲೆಗಳು ಪ್ರಾರಂಭಿಸಿದರೆ ನೋಡ್ರಿ, ಅಂದ್ರೆ 70ನೇ ಇಸ್ವಿಗೆ ಎಷ್ಟಿದ್ದು 46,823. 1986ರಾಗ ಏನು 51,370 ಹೊಸ ಪ್ರಾಥಮಿಕ ಶಾಲೆಗಳು ಪ್ರಾರಂಭಿಸಿದರೆ 1970ರಲ್ಲಿದ್ದ ಶಾಲೆಗಳಿಗಿಂತ ಹೊಸದಾಗಿ ಎಷ್ಟು ಹೆಚ್ಚಿಗೆ ಶಾಲೆಗಳು ಪ್ರಾರಂಭಿಸಿದಂತಾಯಿತು. ಅಂದ್ರೆ ಹೆಚ್ಚಿಸಿದ ಶಾಲೆಗಳ ಸಂಖ್ಯೆ ಏನು, ಹೆಚ್ಚಾಗಿರುವ ಶಾಲೆಗಳ ಸಂಖ್ಯೆ ತಕ್ಕೋಬೇಕಾದ್ರೆ ಏನು ಮಾಡಬೇಕು, 1986ರಲ್ಲಿ ಪ್ರಾರಂಭಿಸಿದ ಪ್ರಾಥಮಿಕ ಶಾಲೆಗಳ ಸಂಖ್ಯೆ ಮೈನಸ್ 1970ರಲ್ಲಿ ಇದ್ದ ಪ್ರಾಥಮಿಕ ಶಾಲೆಗಳ ಸಂಖ್ಯೆ, ಅದನ್ನು ಕಳೆದ್ರಿ ಅಂತಂದ್ರೆ ಎಷ್ಟು ಹೆಚ್ಚಿಗೆ ಅದು ಅನ್ನೋದು ಬರ್ತದೆ. ಈಗ ನಿಮಗೆ ಹೇಳೋದು ಅರ್ಥ ಆಯ್ತಲ್ಲ. ಈಗ ನಾವು ಅದನ್ನು ಹೆಂಗೆ ಮಾಡ್ಬೇಕಂದ್ರೆ ಪ್ರಾರಂಭವಾದ ಹೆಚ್ಚಿನ ಶಾಲೆಗಳ ಸಂಖ್ಯೆ, ಪ್ರಾರಂಭವಾದ ಹೆಚ್ಚಿನ ಪ್ರಾಥಮಿಕ ಶಾಲೆಗಳ ಸಂಖ್ಯೆ, ಶಾಲೆಗಳ ಸಂಖ್ಯೆ ಬರೋಬ್ಬರಿ 1986ರಲ್ಲಿಯ ಶಾಲೆಗಳ ಸಂಖ್ಯೆ ಮೈನಸ್ 1970ರಲ್ಲಿಯ ಶಾಲೆಗಳ ಸಂಖ್ಯೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕು. ಹಚ್ಚರಿ ಎಷ್ಟದ, 51,377 ಮೈನಸ್ 46,823. 7 3 ಆದ್ರೆ 4, 7 2 ಆದ್ರೆ 5, 13 8 ಆದ್ರೆ 5, 7 2 5 13 8 ಆದ್ರೆ 5. ಒಂದು ಸ್ವಲ್ಪ ಕಡ ಕೊಡೋದು ಒಂದು ಸ್ವಲ್ಪ ಹೆಬಿಟ್ ಇರ್ತದೆ. ನಾ ಏನ್ರ ತಪ್ಪು ಹಚ್ಚಿದ್ರೆ ತಿದ್ಕೋರಿ, ಸುಮ್ಕೆ ಕಡ ಕೊಡ್ತಂದ ಸುಮ್ಮನೆ. ಈಗ ನೋಡ್ರಿ, ಈಗ ಒಂದು ಉದಾಹರಣೆ 7 2 ಹೋಗ್ಯದ ಅಂದ್ರೆ 5, ಒಂದು ಕಡ ಬಂತು 1, ಅದು ಭಯಪಟ್ಟ ಆಗ್ಯದ. ಹಂಗೇನ್ರ ಆಗಿದ್ದು ಒಂದು ನೀವು ತಿದ್ಕೋರಿ. 7 3 ಆದ್ರೆ 4, 7 2 ಆದ್ರೆ 5, 13 8 ಆದ್ರೆ 5, ಕೆಲ ಬಂತು 1, 11 7 ಆದ್ರೆ 4, ಕೆಲ ಬಂತು 1, 5 5 ಆದ್ರೆ 0. ಏನು ಹೆಚ್ಚಿನ ಶಾಲೆಗಳ ಸಂಖ್ಯೆ ಬರೋಬ್ಬರಿ ಎಷ್ಟಾಗ್ತದೆ ನೋಡ್ರಿ, 45 54. ಉತ್ತರ ಬಂದಿತ್ತಂದ್ರೆ ರೈಟ್ ಹಾಕೊಡ್ರಿ. ಇಂಥ ವ್ಯವಹಾರಿಕ ಲೆಕ್ಕಗಳನ್ನು ಕಲಿಬೇಕೆಂದು ಇನ್ನು ಸಣ್ಣಾಗ ನಿಮಗೆ ಕ್ಲಾಸ್ ಚಾಲು ಆದ ವೆಕೇಶನ್ ಅನ್ನೋದು. ಅಂದ್ರೆ ಬರೀ ಮೈನಸ್ ಯಾವ ಸಂದರ್ಭದಾಗ ಮಾಡಬೇಕು, ಎಷ್ಟು ಹೆಚ್ಚಾಯ್ತು ಮೈನಸ, ಎಷ್ಟು ಕಡಿಮೆ ತಗೊಂಡ ಅದು ಮೈನಸ. ಆಮೇಲೆ ಯಾವುದೇ ಒಂದು ಪ್ರಶ್ನೆಯನ್ನು ಒಟ್ಟು ಜನಸಂಖ್ಯೆ ಎಷ್ಟು ಪ್ಲಸ್ ಮಾಡಬೇಕು, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಪ್ಲಸ್ ಮಾಡಬೇಕು, ಹುಡುಗಿಯರ ಸಂಖ್ಯೆ ಎಷ್ಟು, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆದಾಗ ಹುಡುಗರ್ದು ಕಳೆದ್ರೆ ವಿದ್ಯಾರ್ಥಿನಿಯರ ಸಂಖ್ಯೆ ಬರ್ತದ. ಹುಡುಗರ ಸಂಖ್ಯೆ ಎಷ್ಟು, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆದಾಗ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಕಳೆದ್ರೆ ವಿದ್ಯಾರ್ಥಿಗಳ ಗಂಡು ಹುಡುಗರ ಸಂಖ್ಯೆ ಬರ್ತದ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ವಿದ್ಯಾರ್ಥಿನಿಯರ ಸಂಖ್ಯೆ ಪ್ಲಸ್ ವಿದ್ಯಾರ್ಥಿಗಳ ಸಂಖ್ಯೆ ಕೂಡಿಸಿದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರ್ತದೆ. ವಿದ್ಯಾರ್ಥಿಗಳು ಅಂದರೆ ಏನು, ಗಂಡು ಹುಡುಗರು ಹೆಣ್ಣು ಹುಡುಗರು. ಅದನ್ನ ಅರ್ಥ ಮಾಡಿಕೊಂಡು ಹೆಚ್ಚಿಗೆ ಎಷ್ಟು ಅಂದ್ರೆ ಕಳಿಬೇಕು, ಕಡಿಮೆ ಎಷ್ಟು ಅಂದರೂ ಕಳಿಬೇಕು. ಕಡಿಮೆ ಅಂದಾಗ ಏನು ಮಾಡಬೇಕು, ದೊಡ್ಡದ್ರಾಗ ಸಣ್ಣದು ಕಳಿಬೇಕು. ಇಷ್ಟೇ. ಹೆಚ್ಚು ಕಡಿಮೆ ಆಗೋದು ಯಾವುದು ಕಡಿಮೆ ಇರ್ತದೆ, ದೊಡ್ಡದಿರ್ತದೆ, ಅದರ ಕಳೆದು ಬಿಟ್ರೆ ಕಡಿಮೆ ಅಂತ ಹೇಳ್ಬೋದು. ದೊಡ್ಡದ್ರಾಗ ಸಣ್ಣ ಕಳೆದ್ರೆ ಇಷ್ಟು ಹೆಚ್ಚಿಗೆ ಅದ ಅಂತ ಹೇಳ್ಬೋದು. ಅದೇ ಪ್ರಶ್ನೆಯನ್ನು ಹಿಂಗೆ ಎರಡು ಕಡೆ ಹೇಳ್ಬೋದು.
ಇಷ್ಟು ಹೆಚ್ಚಾದ ಅಂತಲೂ ಹೇಳ್ಬೋದು, ಇಷ್ಟು ಕಡಿಮೆ ಅದ ಅಂತಲೂ ಹೇಳ್ಬೋದು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಗಣಿತಗಳನ್ನು ನೀವು ಇನ್ನು ಮುಂದೆ ನಿಮಗೆ ನಮ್ಮ ಜೂನ್ ರೆಗ್ಯುಲರ್ ಕ್ಲಾಸಿಗೆ ಬರಲಿಕ್ಕೆ ನಿಮಗೆ ಅಭ್ಯಾಸ ಚಾಲು ಆಗಿದೆ. ಈಗ ಭಾಳ ಲಕ್ಷ ಕೊಟ್ಟು ನೋಡಬೇಕು. ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕಿತ್ತಂದ್ರೆ ಇನ್ನೊಂದೆರಡು ಉದಾಹರಣೆ ಮನೆಯೊಳಗೆ ಶಾಣೆಯಲ್ಲಿದ್ರಂದ್ರೆ ನಿಮ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ ಉದಾಹರಣೆಗಳನ್ನು ಹಾಕ್ಕೊಂಡು ಮಾಡಿದ್ರಿ ಅಂದ್ರೆ ರ್ಯಾಂಕಿನ ರಿಸಲ್ಟ್ ಬರ್ತದೆ. ಪಾಸ್ ಅಂತೂ ಆಗ್ತೀರಿ, ನಮ್ಮ ಡಿಸ್ಟಿಂಕ್ಷನ್ ಬರಬೇಕು ನಮ್ಮ ಹುಡುಗರು. ಆಗ ಮ್ಯಾಕ್ಸಿಮಮ್ ಎಕ್ಸಾಂಪಲ್ಗಳನ್ನು ಭಾಳ ಹಾಕಿರ್ತದೆ ನಾನು ನೋಡಿ. ಚೆಂದಾಗಿ ಫೇರ್ದಾಗ ಬಿಡಿಸ್ಕೊಳ್ರಿ.